ಒಂದು ಸಣ್ಣ ಸಿಟಿನಲ್ಲಿ ನಿರಂತರವಾಗಿ ಕೊಲೆಗಳು ನಡೀತಾ ಇರುತ್ತೆ. ಕ್ರೈಮ್ ರೇಟ್ ತುಂಬಾನೇ ಕಮ್ಮಿ ಇರೋ ಈ ಜಾಗದಲ್ಲಿ ಸಡನ್ ಆಗಿ ಕೊಲೆಗಳು ನಡೀತಾ ಇರೋದಕ್ಕೆ ಕಾರಣ ಏನು? ಹೊಸದಾಗಿ ಜಾಯಿನ್ ಆಗಿರೋ ಚಿತ್ರದ ಹೀರೋ ಹೇಗೆ ಈ ಮಿಸ್ಟ್ರಿನ ಸಾಲ್ವ್ ಮಾಡ್ತಾನೆ ಅನ್ನೋದೇ ಪೂರ್ತಿ ಕತೆ. ಕ್ಲೈಮ್ಯಾಕ್ಸ್ ನಲ್ಲಂತೂ ಗೆಸ್ಸೆ ಮಾಡೋಕಾಗ್ದಿರೋ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಚಿತ್ರದ ಹೆಸರು ದೃಢಂ. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಇವರೇ ಚಿತ್ರದ ಹೀರೋ ವಿಜಯ್. ಇಡುಕಿ ಜಿಲ್ಲೆನಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೊಸದಾಗಿ ಜಾಯಿನ್ ಆಗಿರೋ SI. ಸ್ಟೇಷನ್ ನಲ್ಲಿ ಇದ್ದವರೆಲ್ಲ ಇವ್ರನ್ನ ವೆಲ್ಕಮ್ ಮಾಡ್ತಾರೆ. ಈಗ ಒಬ್ಬೊಬ್ರೆ ಅವ್ರ ಪರಿಚಯ ಮಾಡ್ಕೋತಾರೆ. ಕೃಷ್ಣ, ಸೀನಿಯರ್ ಕಾನ್ಸ್ಟೇಬಲ್ ಬಾಲನ್, ಸತ್ಯ, ಬಿಬೀಶ್, ರಮ್ಯಾ ಅಂಡ್ ವಿದ್ಯಾ. ವಿದ್ಯಾಗೆ ವಿಜಯ್ನ ನೋಡಿದ ತಕ್ಷಣ ಅವ್ರ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಇನ್ನೊಬ್ರು ಇದ್ದಾರೆ ಆನಂದ್ ಅಂತ. ಆದ್ರೆ ಅವ್ರ ತಾಯಿಗೆ ಹುಷಾರಿಲ್ವಂತೆ, ಅದಕ್ಕೆ ಲೀವ್ ತಗೊಂಡಿದ್ದಾರೆ. ಈ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಇಲ್ಲ. ಸೊ ವಿಜಯ್ SI ಆಗಿದ್ರು ಇನ್ಸ್ಪೆಕ್ಟರ್ ಕೆಲ್ಸನೂ ಮಾಡ್ಬೇಕು. ಈ ಏರಿಯಾನಲ್ಲಿ ಕ್ರೈಮ್ ರೇಟ್ ತುಂಬಾನೇ ಕಮ್ಮಿ ಇದೆ. ಆನಂದ್ ರಜೆನಲ್ಲಿದ್ದಾರಲ್ವಾ, ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ಯೋಗಕ್ಷೇಮನ ವಿಚಾರಿಸ್ತಾರೆ. ಹಾಗೇನೆ ಒಂದಿನ ವಿದ್ಯಾ ವಿಜಯ್ಗೆ ಫುಡ್ ತಂದು ಕೊಡ್ತಾರೆ. ಇವರೆಲ್ಲ ಒಂದೇ ಕ್ವಾರ್ಟರ್ಸ್ ನಲ್ಲಿ ಸ್ಟೇ ಆಗಿರ್ತಾರೆ. ಇನ್ನು ವಿದ್ಯಾ ಕರಾಟೆ ಪ್ರಾಕ್ಟೀಸ್ ಮಾಡ್ತಿರೋದ್ನ ವಿಜಯ್ ನೋಡ್ತಾರೆ. ನೆಕ್ಸ್ಟ್ ಡೇ ಸ್ಟೇಷನಿಗೆ ಬಂದಾಗ, ಏನ್ ವಿದ್ಯಾ, ನಿನಗ್ ಕರಾಟೆ ಬರುತ್ತಾ? ಹಾ ಸರ್, ಕರಾಟೆನಲ್ಲಿ ನಾನು ಬ್ಲ್ಯಾಕ್ ಬೆಲ್ಟ್. ಟೈಮ್ ಸಿಕ್ತಾಗ ಪ್ರಾಕ್ಟೀಸ್ ಮಾಡ್ತೀನಿ. ವೆರಿ ಗುಡ್. ಕಟ್ ಮಾಡಿದ್ರೆ ತೋಟದಲ್ಲಿ ಕಳೆ ಕಟ್ ಮಾಡ್ತಿದ್ದ ವ್ಯಕ್ತಿ ಏನನ್ನೋ ನೋಡಿ ಗಾಬರಿ ಆಗ್ತಾನೆ. ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಗಾಬರಿ ಆಗಿದ್ದ ವಿಜಯ್ ಟೀಮ್ ಸಮೇತ ಸ್ಪಾಟಿಗೆ ಬರ್ತಾರೆ. ವಿಷಯ ಏನಂದ್ರೆ ತೋಟದಲ್ಲಿ ತುಂಡಾಗಿರೋ ಮನುಷ್ಯನ್ ಕೈ ಸಿಕ್ಕಿದೆ. ಇದನ್ನ ನೋಡಿನೇ ತೋಟದಲ್ಲಿದ್ದ ವ್ಯಕ್ತಿ ಹೆದರಿರ್ತಾನೆ. ವಿಷಯ ಗೊತ್ತಾಗಿ ಊರಿನ ಜನ ಗಾಬರಿ ಆಗ್ತಾರೆ. ಡಾಗ್ ಸ್ಕ್ವಾಡ್ ಕೂಡ ಕ್ರೈಮ್ ಸೀನಿಗೆ ಬರ್ತಾರೆ. ಆನಂದ್ ಕೃಷ್ಣ ಅವರಿಗೆ ಹೇಳ್ತಾರೆ, ಈ ಕಾಡಲ್ಲಿ ತುಂಬಾನೇ ನರಿಗಳಿವೆ. ಮೇ ಬಿ ಹೂತಾಕಿದ್ದ ಜಾಗದಿಂದ ಯಾವ್ದೋ ನರಿ ಕೈನ ಕತ್ತರಿಸಿ ಎತ್ಕೊಂಡ್ ಬಂದಿರ್ಬೋದಾ? ಕೃಷ್ಣ ಹೇಳ್ತಾರೆ, ಹಂಗೇನಾದ್ರೂ ಆಗಿದ್ರೆ ಕೈಯಲ್ಲಿ ಮಣ್ಣಾಗಿರ್ಬೇಕಿತ್ತು. ಈಗ ಬಾಡಿಗೋಸ್ಕರ ಹುಡುಕಾಟ ನಡೆಸಿದಾಗ ಒಂದು ಜಾಗದಲ್ಲಿ ಬಾಡಿ ಕೊಳೆತ ಸ್ಥಿತಿನಲ್ಲಿ ಸಿಗುತ್ತೆ. ಫೊರೆನ್ಸಿಕ್ ಟೀಮ್ ಅವರು ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ತಾರೆ. ಕೃಷ್ಣ ವಿಜಯ್ಗೆ ಹೇಳ್ತಾರೆ, ಇದೇ ಫಸ್ಟ್ ಟೈಮ್ ಈ ಏರಿಯಾದಲ್ಲಿ ಈ ತರ ಒಂದು ಘಟನೆ ನಡೀತಾ ಇರೋದು ಅಂತ. ಫೊರೆನ್ಸಿಕ್ ಟೀಮ್ ಅವರು ಹೇಳ್ತಿರೋ ಪ್ರಕಾರ ಎವಿಡೆನ್ಸ್ ಏನು ಸಿಕ್ಕಿಲ್ಲ. ಬಾಡಿನ ಹೂತಾಕಿ 4 ರಿಂದ 5 ದಿನ ಆಗಿರ್ಬೋದು ಅಂತ. ವಿಜಯ್ ಹೇಳ್ತಾರೆ, ಈ ಊರಲ್ಲಿ ಯಾರಾದ್ರೂ ಕಾಣೆಯಾಗಿರೋ ಕೇಸ್ ರಿಜಿಸ್ಟರ್ ಆಗಿದ್ಯಾ? ಹಂಗೇನಾದ್ರೂ ಆಗಿದ್ರೆ ಚೆಕ್ ಮಾಡಿ, ಬಾಡಿನ ಐಡೆಂಟಿಫೈ ಮಾಡ್ಬೇಕು ಅಂತ. ಅಟೋಪ್ಸಿ ಡಾಕ್ಟರ್ ಹೇಳ್ತಾರೆ, ತಲೆ ಹಿಂಭಾಗಕ್ಕೆ ರಾಡ್ ಇಂದ ಹೊಡೆದಿದ್ರಿಂದಾನೇ ಆ ವ್ಯಕ್ತಿ ಸತ್ತೋಗಿದ್ದಾನೆ. ಆ ವ್ಯಕ್ತಿಗೆ 30 ರಿಂದ 35 ವರ್ಷ ಆಗಿರ್ಬೋದು. ಹೊಡೆದಿರೋ ಏಟಿಗೆ ತಲೆ ಬುರುಡೆ ಡ್ಯಾಮೇಜ್ ಆಗಿದೆ. ಹಾಗೇನೆ ಬಾಡಿಲಿ ಗಾಯಗಳಾಗಿದೆ ಅಂತ. ನ್ಯೂಸ್ ನಲ್ಲಿ ಈ ವಿಷಯದ ಬಗ್ಗೆನೆ ಚರ್ಚೆ ನಡೀತಾ ಇದೆ. ಇವ್ರ ಸ್ಟೇಷನ್ ಲಿಮಿಟ್ ನಲ್ಲಿ ಯಾವುದೇ ಮಿಸ್ಸಿಂಗ್ ಕೇಸ್ ದಾಖಲಾಗಿಲ್ಲ. ಕಳೆದ 6 ತಿಂಗಳಲ್ಲಿ ಇಲ್ಲಿಂದ ಹೊರಗಡೆ ಹೋಗಿರೋರ್ ಡೀಟೇಲ್ ನ ಕಲೆಕ್ಟ್ ಮಾಡಿ. ಹಾಗೇನೆ ಪಕ್ಕ ಸ್ಟೇಷನ್ ನಲ್ಲಿ ದಾಖಲಾಗಿರೋ ಮಿಸ್ಸಿಂಗ್ ಕೇಸ್ ಬಗ್ಗೆನೂ ಎಂಕ್ವೈರಿ ಮಾಡಿ ಅಂತ. ಸದ್ಯಕ್ಕೆ ಈ ಕೇಸ್ ನಲ್ಲಿ ಯಾವುದೇ ಲೀಡ್ ಸಿಕ್ಕಿಲ್ಲ. ಆ ಬಾಡಿ ಯಾರ್ದು ಅಂತಾನೆ ಗೊತ್ತಿಲ್ಲ. ಮತ್ತೆ ಆ ಬಾಡಿ ಸಿಕ್ಕಿದ್ದ ಜಾಗಕ್ಕೆ ಹೋಗ್ತಾರೆ, ಮರ್ಡರ್ ವೆಪನ್ ಸಿಗುತ್ತಾ ಅಂತ ಹುಡ್ಕಕ್ಕೆ. ಆದ್ರೆ ಏನು ಸಿಗಲ್ಲ. ನೆಕ್ಸ್ಟ್ ಆ ತೋಟದ ಓನರ್ ನ ಮೀಟ್ ಆಗ್ತಾರೆ. ಬಾಡಿ ಸಿಕ್ಕಿದ್ದ ತೋಟ ನಮ್ದೆ, ಕೃಷಿ ಏನು ಮಾಡ್ತಿಲ್ಲ, ಜಾಸ್ತಿ ಕಳೆ ಬೆಳೆದಿದ್ರಿಂದ ಕ್ಲೀನ್ ಮಾಡೋಕೆ ಹೇಳಿದ್ದೆ ಅಷ್ಟೇ. ವಿಜಯ್ ಹೇಳ್ತಾರೆ, ಈ ತೋಟದ ಓನರ್ ನ ಮಗ ಊರಲ್ಲಿದ್ದಾನೆ ಅಂತಿದ್ದಾರೆ. ಒಂದ್ ಸೌಂಡ್ ಬಗ್ಗೆನು ಮಾಹಿತಿ ಕಲೆಕ್ಟ್ ಮಾಡಿ ಅಂತ. ವಿಜಯ್ಗೆ ಇನ್ನೊಂದು ಕಾಲ್ ಬರುತ್ತೆ. ವಿಷಯ ಏನಂದ್ರೆ ಒಂದು ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ನಡೆದಿದೆ. ಸೇಫ್ ನ ಕಟ್ ಮಾಡಿ ಎತ್ಕೊಂಡೋಗಿದ್ದಾರೆ. ಆ ಸೇಫ್ ನಲ್ಲಿ 50 ಲಕ್ಷ ದುಡ್ಡು ಹಾಗೇನೆ 1 ಕಿಲೋ ಚಿನ್ನ ಇತ್ತು ಅಂತ ಮ್ಯಾನೇಜರ್ ಹೇಳ್ತಾನೆ. ಮ್ಯಾನೇಜರ್ ಬೆಳಗ್ಗೆ ಬಂದಾಗ ಡೋರ್ ಕೀ ಹೊಡೆದೋಗಿತ್ತು, ಸೆಕ್ಯೂರಿಟಿ ಅನ್ಕಾನ್ಶಿಯಸ್ ಆಗಿದ್ದ ಅಂತ. ಸೆಕ್ಯೂರಿಟಿ ಹೇಳ್ತಾನೆ, ರಾತ್ರಿ ತುಂಬಾ ಮಳೆ ಸುರಿತಾ ಇತ್ತು. ನಾನು ಸಿಗರೆಟ್ ಹೊಡಿತಾ ಇರುವಾಗ 3 ಜನ ಬಂದು ನನ್ ಮೇಲೆ ಅಟ್ಯಾಕ್ ಮಾಡಿ ಮತ್ಬರ ಔಷಧಿನ ಕೊಟ್ಟಿದ್ರಿಂದ ನಾನು ಅನ್ಕಾನ್ಶಿಯಸ್ ಆಗ್ಬಿಟ್ಟೆ ಅಂತ. ಹಾಗೇನೆ ಕಳ್ಳರು CCTVಗೆ ಸ್ಪ್ರೇ ಮಾಡಿದ್ದಾರೆ. ಇದರಿಂದ ಕ್ಯಾಮೆರಾ ಲೆನ್ಸ್ ನಲ್ಲಿ ಫಾಗ್ ಬಂದು ಕಳ್ಳರು ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ. CCTVಲಿ ಸಿಕ್ಕಿರೋ ಫುಟೇಜ್ ಪ್ರಕಾರ 3 ಜನ ನುಗ್ಗಿ ಕಳ್ತನ ಮಾಡಿದ್ದಾರೆ. ವಿಜಯ್ ಗೆಸ್ ಮಾಡ್ತಾರೆ, 3 ಜನ ನುಗ್ಗಿ ಮೌಂಟ್ ಆಗಿದ್ದ ಸೇಫ್ ನ ಕಟ್ ಮಾಡಿ ವಿಂಡೋ ಇಂದ ಇಳಿದು ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಹೊರಗಡೆ ಒಂದು ಗಾಡಿ ನಿಲ್ಸಿದ್ದಾರೆ, ಅದ್ರಲ್ಲೇ ಸೇಫ್ ನ ತಗೊಂಡೋಗಿರ್ಬೋದು. ಅಂದ್ರೆ ಇವ್ರಿಗೆ ಹೆಲ್ಪ್ ಮಾಡಿರೋ 4ನೇ ವ್ಯಕ್ತಿ ಕೂಡ ಇರ್ಬೋದು ಅಂತ. ಆನಂದ್ ಒಂದು ಥಿಯರಿ ಹೇಳ್ತಾರೆ, ಒಂದು ವೇಳೆ ಈ 3 ಜನ ಗಾಡಿನ ಬ್ಯಾಕ್ ಸೈಡ್ ನಿಲ್ಸಿ ಆಮೇಲೆ ಒಳಗಡೆ ನುಗ್ಗಿ ಕಳ್ತನ ಮಾಡಿರ್ಬೋದು. ಆಗ 4ನೇ ವ್ಯಕ್ತಿ ಇರೋ ಸಾಧ್ಯತೆ ಕಮ್ಮಿ. ಹಂಗೂ ನಡೆದಿರ್ಬೋದು. ಫೊರೆನ್ಸಿಕ್ ಟೀಮ್ ಅವರು ಹೇಳ್ತಾರೆ, ಫಿಂಗರ್ ಪ್ರಿಂಟ್ಸ್ ಏನು ಸಿಕ್ಕಿಲ್ಲ. ರಾತ್ರಿ ಮಳೆ ಇದ್ದಿದ್ರಿಂದ ಡಾಗ್ ಸ್ಕ್ವಾಡ್ ನ ಕರ್ಸಿದ್ರು ಏನು ಉಪಯೋಗ ಇಲ್ಲ ಅಂತ. ಈ ಫೈನಾನ್ಸ್ ಕಂಪ್ನಿನಲ್ಲಿ ದುಡ್ಡು ಒಡವೆಗಳನ್ನ ಇಟ್ಟಿದ್ದ ಜನ ಗಲಾಟೆ ಮಾಡ್ತಾರೆ. ಈಗ ನಮ್ ದುಡ್ಡು ಚಿನ್ನಾಭರಣಗಳನ್ನ ಯಾರು ಕೊಡ್ತಾರೆ ಅಂತ. ವಿಜಯ್ ಕೃಷ್ಣ ಅವರಿಗೆ ಹೇಳ್ತಾರೆ, ರಾಬ್ರಿ ಮಾಡಿದವರು ಈ ಗುಂಪಲ್ಲೇ ಇರೋ ಸಾಧ್ಯತೆ ಇದೆ ಅಂತ.
ನಾವು ಕಳ್ಳರನ್ನ ಹಿಡಿತೀವಿ ಅಂತ ಸೇರಿದ್ದ ಜನರಿಗೆ ಸಮಾಧಾನ ಮಾಡ್ತಾರೆ. ಈ ಗುಂಪಲ್ಲೊಬ್ಬನ್ ನೋಡಿ ವಿಜಯ್ಗೆ ಡೌಟ್ ಶುರು ಆಗುತ್ತೆ. ಆದ್ರೆ ಅವನು ಕೆಲವೇ ಸೆಕೆಂಡ್ಗಳಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಆ ಫೈನಾನ್ಸ್ ಕಂಪನಿ ಓನರ್ ಹಾಗೇನೆ ಮ್ಯಾನೇಜರ್ನ ಎಂಕ್ವೈರಿ ಮಾಡ್ತಾರೆ. ನಿಮ್ಗೆ ಶತ್ರುಗಳು ಯಾರಾದ್ರೂ ಇದ್ದಾರಾ? ಆಗ ಮ್ಯಾನೇಜರ್ ಹೇಳ್ತಾನೆ, ಸರ್ ಮನೋಜ್ ಅಂತ ಒಬ್ಬ ವ್ಯಕ್ತಿ ಮನೆ ಅಡಮಾನ ಇಟ್ಟು ಸಾಲ ತಗೊಂಡಿದ್ದ. ಬಡ್ಡಿ ಜಾಸ್ತಿಯಾಗಿ ಮನೆ ಕೈತಪ್ಪಿ ಹೋಗೋ ಸಾಧ್ಯತೆ ಇತ್ತು. ಅದಕ್ಕೆ ಲಾಸ್ಟ್ ವೀಕ್ ನಮ್ಮ ಆಫೀಸಿಗೆ ಬಂದು ಗಲಾಟೆ ಮಾಡ್ದ ಅಂತ. ಸ್ಟೇಷನ್ ನಲ್ಲಿ ಇರೋರು ಹೇಳ್ತಿರೋ ಪ್ರಕಾರ ಈ ಫೈನಾನ್ಸ್ ಕಂಪನಿಯವರು ಸ್ಟಾರ್ಟಿಂಗ್ ನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟು ಜನರನ್ನ ತಮ್ಮ ಹತ್ರ ಸೆಳ್ಕೋತಾ ಇದ್ರು. ಆಮೇಲೆ ಬಡ್ಡಿ ದರ ಜಾಸ್ತಿ ಮಾಡಿ ಲೂಟಿ ಮಾಡಕ್ ಶುರು ಮಾಡಿದ್ರು ಅಂತ. ಬಿಬೀಶ್, ನಿನ್ನೆ ರಾತ್ರಿ ಯಾವ ಕಡೆ ಪೆಟ್ರೋಲಿಂಗ್ ಮಾಡಿದ್ರಿ? ಪೂಕೋಡ್ ನಲ್ಲಿ ಸರ್. ಅದೇನೋ ಗೊತ್ತಿಲ್ಲ. ನಾನಿಲ್ಲಿಗೆ ಬಂದ ಮೇಲೆ ಒಂದು ಮರ್ಡರ್, ಈಗ ರಾಬ್ರಿ ಬೇರೆ ನಡೆದಿದೆ. ನೆಕ್ಸ್ಟ್ ಫೈನಾನ್ಸ್ ಕಂಪನಿ ಓನರ್ಗೆ ಬೆದರಿಕೆ ಹಾಕಿದ್ದ ಮನೋಜ್ ಮನೆಗೆ ಹೋಗಿ ಎಂಕ್ವೈರಿ ಮಾಡಿದಾಗ ಅವನು ಹೊರಗಡೆ ಹೋಗಿದ್ದಾನೆ. ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ. ಈಗ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಅಂತ ಮನೋಜ್ ಅವ್ರ ಹೆಂಡತಿ ಹೇಳ್ತಾರೆ. ನೋಡಿ, ಅವನು ಆನಮಲ ಫೈನಾನ್ಸ್ ಕಂಪನಿ ಓನರ್ ಜೊತೆ ಗಲಾಟೆ ಮಾಡಿದ್ದಾನೆ. ಆಮೇಲೆನೆ ಊರ್ ಬಿಟ್ಟು ಹೋಗಿರೋದು. ಅವನ್ ಬಂದ್ರೆ ಸ್ಟೇಷನ್ಗೆ ಬರಕ್ ಹೇಳಿ. ಇವನೇ ಆ ಮನೋಜ್. ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮೇ ಬಿ ಕಳ್ತನದ ಹಿಂದೆ ಇವನೇ ಇರ್ಬೋದಾ ಅನ್ನೋ ಡೌಟ್ ಇದೆ. ವಿಜಯ್ಗೆ ಸಡನ್ ಆಗಿ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇವ್ರಿಗೆ ಕಾಡಲ್ ಸಿಕ್ಕಿದ್ದ ಅನ್ಐಡೆಂಟಿಫೈಡ್ ಬಾಡಿ ಮೇ ಬಿ ಮನೋಜ್ದೇ ಆಗಿರ್ಬೋದಾ? ಮನೋಜ್ ಅವ್ರ ಹೆಂಡತಿ ಹೇಳಿಕೆ ಪ್ರಕಾರ ಅವನು 16th ಮನೆಯಿಂದ ಹೋಗಿದ್ದಾನೆ. ನಮ್ಗೆ ಕಾಡಲ್ ಬಾಡಿ ಸಿಕ್ಕಿರೋದು 24th. ಅವ್ನ ಹೆಂಡತಿನ ಕರೆಸಿ ಬಾಡಿನ ಐಡೆಂಟಿಫೈ ಮಾಡಿಸ್ಬೇಕು ಅಂತ. ನೆಕ್ಸ್ಟ್ ಒಂದು ಬ್ಲಾಕ್ ಮೇಲ್ ಕೇಸ್. ರಮ್ಯಾ ಹೇಳ್ತಾರೆ, ಸರ್ ಆ ಹುಡುಗಿ ಒಬ್ಬನ ಜೊತೆಲಿ ರಿಲೇಶನ್ಶಿಪ್ ನಲ್ಲಿ ಇದ್ಲಂತೆ. ಕಳೆದ ವಾರ ಇಬ್ರು ಒಂದ್ ಕಡೆ ಟ್ರಿಪ್ ಹೋಗಿದ್ದಾರೆ. ಅವನು ಇವಳಿಗೆ ಮತ್ತೊಬ್ಬರ ಔಷಧಿನ ಫುಡ್ ಅಲ್ಲಿ ಮಿಕ್ಸ್ ಮಾಡಿಕೊಟ್ಟು ಅವಳು ಅನ್ಕಾನ್ಶಿಯಸ್ ಆದ್ಮೇಲೆ ಅವಳು ನ್ಯೂಡ್ ಪಿಕ್ಸ್ ಆಗೇನೆ ವಿಡಿಯೋಸ್ ಎಲ್ಲ ಶೂಟ್ ಮಾಡಿದ್ದಾನೆ. ಈಗ 5 ಲಕ್ಷ ಕೊಟ್ಟಿಲ್ಲ ಅಂದ್ರೆ ಆ ವಿಡಿಯೋಸ್ ನ ಲೀಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾನಂತೆ. ನೋಡಿ ರಮ್ಯಾ, ಇದು ತುಂಬಾನೇ ಸೆನ್ಸಿಟಿವ್ ವಿಷಯ. ಆ ಹುಡುಗನ್ ಕರೆಸಿ ಕಾಂಪ್ರಮೈಸ್ ಮಾಡೋದಕ್ಕೆ ಟ್ರೈ ಮಾಡಿ. ಪೊಲೀಸ್ ಅಂತ ಹೇಳ್ಕೋಬೇಡಿ. ನೀವು ಆ ಹುಡುಗಿಗೆ ರಿಲೇಟಿವ್ ಅಂತ ಹೇಳಿ. ನೀವೇನು ಚಿಂತೆ ಮಾಡಬೇಡಿ. ರಮ್ಯಾಗೆ ಎಲ್ಲ ವಿಷಯ ಹೇಳಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಈಗ ಸತ್ಯ ಒಂದು ವಿಷಯ ಹೇಳ್ತಾರೆ. ಸರ್, ಆ ಫೈನಾನ್ಸ್ ಕಂಪ್ನಿನಲ್ಲಿ ಸಾಲ ತಗೊಂಡು ಬಡ್ಡಿ ಕಟ್ಟಕ್ಕಾಗ್ದೆ ಮಧು ಅನ್ನುವ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದ. ಅವನಿಗೆ 2 ಮಕ್ಕಳು, ಕಿರಣ್, ಇನ್ನೊಬ್ಬ ಸನೀಶ್. ಮಧು ಸತ್ ಮೇಲೆ ಸನೀಶ್ ಮಿಸ್ಸಿಂಗ್. ಇಲ್ಲಿ ತನಕ ಅವನ್ ಫ್ಯಾಮಿಲಿ ಮಿಸ್ಸಿಂಗ್ ಕೇಸ್ ನ ಫೈಲ್ ಮಾಡಿಲ್ಲ. ಇನ್ನು ಕಿರಣ್ ಅವನು ಇದೇ ಏರಿಯಾದಲ್ಲೇ ಸುತ್ತಾಡ್ತಾ ಇದ್ದಾನೆ ಅಂತ. ನೆಕ್ಸ್ಟ್ ಸೂಸೈಡ್ ಮಾಡ್ಕೊಂಡಿದ್ದ ಮಧು ಮನೆಗೆ ಹೋಗಿ ಅವ್ರ ಹೆಂಡತಿನ ಎಂಕ್ವೈರಿ ಮಾಡ್ತಾರೆ. ನಿಮ್ ಮಗ ಸನೀಶ್ ಎಲ್ಲೋದ ಅಂತ. ಅವನು ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ. ಅವನ್ ಫೋನ್ ನ ಮನೇಲೆ ಬಿಟ್ಟೋಗಿದ್ದಾನೆ. ಸರಿ, ಮತ್ತ್ಯಾಕೆ ನೀವು ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡಿಲ್ಲ? ಬರ್ತಾನೇನೋ ಅನ್ಕೊಂಡು ಸುಮ್ನಾದ್ವಿ. ಕಿರಣ್ ಎಲ್ಲಿ? ಅವನು ಹೊರಗಡೆ ಎಲ್ಲೋ ಸುತ್ತಾಡ್ತಾ ಇದ್ದಾನೆ. ಸರಿ, ಕಿರಣ್ ಬಂದ್ರೆ ಸ್ಟೇಷನ್ಗೆ ಬರಕ್ ಹೇಳಿ. ಸನೀಶ್ ಫೋಟೋ ನೋಡಿ ವಿಜಯ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ರಾಬ್ರಿ ಆಗಿದ್ದು ನೆಕ್ಸ್ಟ್ ಡೇ ಜನ ಸೇರಿದ್ರು ಅಲ್ವಾ, ಆ ಗುಂಪಲ್ಲಿ ಇವನು ಕೂಡ ಇದ್ದ. ಆಮೇಲೆ ಸಡನ್ ಆಗಿ ಕಾಣೆಯಾಗಿದ್ದಾನೆ ಅಂತ ವಿಜಯ್ ಹೇಳ್ತಾರೆ. ಆ ದಿನ ಸನೀಶ್ ನನ್ನ ನೋಡಿ ಸಡನ್ ಆಗಿ ಗುಂಪಿಂದ ಎಸ್ಕೇಪ್ ಆಗ್ಬಿಟ್ಟ. ಮೇ ಬಿ ರಾಬ್ರಿಗೂ ಸನೀಶ್ಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ. ಫಸ್ಟ್ ಅವನ್ನ ಕಂಡು ಹಿಡಿಬೇಕು. ಇನ್ನು ಮನೋಜ್ ನಂಬರ್ ನ CDR ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ್ದಾರೆ. 18ನೇ ತಾರೀಕು ಅವನ್ ಫೋನ್ ಸ್ವಿಚ್ ಆಫ್ ಆಗಿದೆ. ಕೊನೆಯದಾಗಿ ಕೋಯಿಕೋಡ್ ಏರಿಯಾನಲ್ಲಿ ಲಾಸ್ಟ್ ಸಿಗ್ನಲ್ ಸ್ಪಾಟ್ ಆಗಿದೆ. ಅಂಡ್ ಮನೋಜ್ ನ ವೈಫ್ ಬಾಡಿನ ಐಡೆಂಟಿಫೈ ಮಾಡಿ ಅದು ಮನೋಜ್ ಅಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿದ್ಯಾನ ಕರೆದು, ವಿದ್ಯಾ 125 ಸವರನ್ ಅಂದ್ರೆ ಎಷ್ಟು ಕ್ವಾಂಟಿಟಿ ಬರುತ್ತೆ? ಸರ್, 1 ಪೌನ್ 8 ಗ್ರಾಮ್ ಅಂದ್ರೆ 1 ಕಿಲೋ ಅಷ್ಟು ಬರ್ಬೋದು. ಓಕೆ, ನಾನು ಹೇಳೋ ವಸ್ತುಗಳನ್ನೆಲ್ಲ ತಗೊಂಡ್ ಬಾ. ಓಕೆ ಸರ್. ನೆಕ್ಸ್ಟ್ ಒಂದು ಹುಡುಗಿ ನ್ಯೂಡ್ ಪಿಕ್ಸ್ ನ ಇಟ್ಕೊಂಡು ಹೆದರ್ಸ್ತಾ ಇದ್ದ ಅಲ್ವಾ, ಆ ಹುಡುಗನ್ನ ಆ ಹುಡುಗಿ ಮನೆಗೆನೆ ಕರೆಸಿ ಕಾಂಪ್ರಮೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಜೊತೆಲಿದ್ದ ವಿದ್ಯಾ ಹಾಗೇನೆ ರಮ್ಯಾ ಯಾರು ಅಂತ ಇವನ್ ಕೇಳ್ದಾಗ ನಮ್ ರಿಲೇಟಿವ್ಸ್ ಅಂತ ಈ ಹುಡುಗಿ ಹೇಳ್ತಾಳೆ. ಎಷ್ಟೇ ಹೇಳಿದ್ರು ಇವನ್ ಕೇಳ್ತಾನೆ ಇಲ್ಲ. 5 ಲಕ್ಷ ಕೊಟ್ಟಿಲ್ಲ ಅಂದ್ರೆ ಆ ವಿಡಿಯೋಸ್ ನ ಲೀಕ್ ಮಾಡ್ತೀನಿ ಅಂತಿದ್ದಾನೆ. ಸದ್ಯಕ್ಕೆ 1 ಲಕ್ಷ ಕೊಟ್ಟು ಫೋಟೋಸ್ ಹಾಗೇನೆ ವಿಡಿಯೋಸ್ ನ ಡಿಲೀಟ್ ಮಾಡಿಸ್ತಾರೆ. ಅಷ್ಟರಲ್ಲಿ ಸ್ಪಾಟಿಗೆ ಬಂದ ವಿಜಯ್ ಅವನಿಗೆ ಸರಿಯಾಗಿ ಹೊಡೆದು, ನೀನ್ ಇಷ್ಟೊತ್ತು ಮಾತಾಡಿದ್ನ ನಿನಗೆ ಗೊತ್ತಿಲ್ಲದೆ ಈ ಡಿವೈಸ್ ನ ಇಲ್ಲಿ ಫಿಕ್ಸ್ ಮಾಡಿ ರೆಕಾರ್ಡ್ ಮಾಡಿದ್ದೀವಿ. ಇದೇ ನಿನ್ ವಿರುದ್ಧ ಇರುವ ಸಾಲಿಡ್ ಎವಿಡೆನ್ಸ್. ಮತ್ತೇನಾದ್ರೂ ಬಾಲ ಬಿಚ್ಚಿದೆ ಅನ್ಕೋ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ. ಆ ಹುಡುಗ ಹೆದ್ರಿ ಸಾರಿ ಕೇಳ್ತಾನೆ. ಇನ್ನು ಕಳ್ಳರನ್ನ ಹಿಡ್ದಿಲ್ಲ ಅಂತ ಫೈನಾನ್ಸ್ ನಲ್ಲಿ ಹಣ ಕಳ್ಕೊಂಡವರು ಪೊಲೀಸ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಅಷ್ಟ್ರಲ್ಲಿ ಸತ್ಯ ವಿಜಯ್ ಹತ್ರ, ಸರ್ ಡ್ಯಾಮ್ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ. ಇದನ್ ಕೇಳಿ ವಿಜಯ್ಗೆ ಶಾಕ್ ಆಗುತ್ತೆ. ಆ ಬಾಡಿ ಕೊಳೆತ ಸ್ಥಿತಿನಲ್ಲಿದೆ. ಸೀನಿಯರ್ ಬೇರೆ ಕಾಲ್ ಮಾಡಿ ಪ್ರೆಷರ್ ಹಾಕ್ತಾ ಇದ್ದಾರೆ. ಇಲ್ಲಿ ತನಕ ಕ್ರೈಮ್ ನಡೀದೇ ಇರೋ ಜಾಗದಲ್ಲಿ ನಿರಂತರವಾಗಿ ಕ್ರೈಮ್ ನಡೀತಾ ಇದೆ. 2 ಡೆಡ್ ಬಾಡಿ ಸಿಕ್ಕಿದೆ, 1 ರಾಬ್ರಿ ಬೇರೆ. ಈ ಕೇಸ್ ಆದಷ್ಟು ಬೇಗ ಸಾಲ್ವ್ ಆಗ್ಬೇಕು ಅಂತ. ಇನ್ನೊಂದು ಕಡೆ ಮೀಡಿಯಾದವರು ಕೇಳ್ತಿರೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ಬೇಕು ಅಂತ
ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಟೋಪ್ಸಿ ಡಾಕ್ಟರ್ ಹೇಳ್ತಾರೆ, ಈಗ ನಿಮ್ಗೆ ಸಿಕ್ಕಿರೋ ಬಾಡಿನ ಚೆಕ್ ಮಾಡಿದ್ದೀನಿ. ಈ ವ್ಯಕ್ತಿಗೂ ರಾಡಿಂದ ತಲೆಗೆ ಹೊಡೆದು ಸಾಯಿಸಿದ್ದಾರೆ. ಸಾಯಿಸಿದ್ಮೇಲೆ ನೀರಿಗೆ ಬಿಸಾಡಿದ್ದಾರೆ ಅನ್ಸುತ್ತೆ. ಫಸ್ಟ್ ಬಾಡಿಲಿ ಇರೋ ತರನೇ ಈ ಬಾಡಿನಲ್ಲೂ ಗಾಯದ ಗುರುತುಗಳಿದೆ. ಈ ವ್ಯಕ್ತಿಗೂ 30-35 ವರ್ಷ ಏಜ್ ಆಗಿದೆ ಅನ್ಸುತ್ತೆ ಅಂತ. ಆ ಬಾಡಿನೂ ಯಾರ್ದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವಿಜಯ್ ಬಾಲನ್ ಅವರಿಗೆ ಹೇಳ್ತಾರೆ, ಇಲ್ಲಿ ಸುತ್ತಮುತ್ತ ಯಾರಾದ್ರೂ ಕಳ್ತನ ಮಾಡಿ ಚಿನ್ನಾಭರಣಗಳನ್ನ ಖರೀದಿ ಮಾಡೋರು ಇದ್ರೆ ಒಂದ್ಸ್ ವಿಚಾರಿಸಿ. ಅದ್ರ ಮುಖಾಂತರ ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಮಾಡಿರೋರು ಸಿಗಾಕೊಳ್ಳೋ ಸಾಧ್ಯತೆ ಇದೆ ಅಂತ. ಸೀನಿಯರ್ ಬೇರೆ ಪದೇ ಪದೇ ಪ್ರೆಷರ್ ಹಾಕ್ತಿದ್ದಾರೆ. 2 ಮರ್ಡರ್, 1 ರಾಬ್ರಿ ನಡೆದಿದೆ, ಇನ್ನೂ ಲೀಡ್ ಸಿಕ್ಕಿಲ್ವಾ? ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ನಿನ್ನ ಬದಲಾಯಿಸಬೇಕು ಅಂತಿದ್ದಾರೆ. ಹೇಗಾದ್ರೂ ಈ ಕೇಸ್ನ ಸಾಲ್ವ್ ಮಾಡಬೇಕು ಅಂತ. ಈ ವಿಷಯನ ವಿಜಯ್ ಟೀಮ್ ಮೆಂಬರ್ಸ್ಗೆ ಹೇಳ್ತಾರೆ, ನೋಡಿ ಈ ಕೇಸ್ ನಮ್ಗೆ ತುಂಬಾನೇ ತಲೆನೋವಾಗಿದೆ. ಹೇಗಾದ್ರೂ ಲೀಡ್ ಕಂಡು ಹಿಡಿಬೇಕು. ಈಗ ಎಂಕ್ವೈರಿನ ಸ್ಟ್ರಾಂಗ್ ಮಾಡ್ತಾರೆ. ಊರಿನ ಜನ ಪೊಲೀಸ್ನವ್ರನ್ನ ಗೇಲಿ ಮಾಡ್ತಿದ್ದಾರೆ. ಇವರಿಂದ ಕಳ್ಳರ್ನಾಗ್ಲಿ ಕಿಲ್ಲರ್ನಾಗ್ಲಿ ಕಂಡು ಹಿಡಿಯೋಕ್ ಆಗ್ತಿಲ್ಲ ಅಂತ. ನೆಕ್ಸ್ಟ್ ಸನೀಶ್ನ ಬ್ರದರ್ ಕಿರಣ್ ಸ್ಟೇಷನ್ಗೆ ಬರ್ತಾನೆ. ನಾನು ಹೊರಗಡೆ ಹೋಗಿದ್ದೆ, ಅದಕ್ಕೇನೆ ಲೇಟ್ ಆಯ್ತು. ಸನೀಶ್ ಎಲ್ಲಿ? ನನಗ್ ಗೊತ್ತಿಲ್ಲ ಸರ್. ಸೊ ಇವನಿಂದನೂ ಯಾವುದೇ ಲೀಡ್ ಸಿಗಲ್ಲ. ನೈಟ್ ಪೆಟ್ರೋಲಿಂಗ್ ನ ಸ್ಟ್ರಾಂಗ್ ಮಾಡ್ತಾರೆ. ಆಗ ವಿಜಯ್ಗೆ ಒಂದು ಕಾಲ್ ಬರುತ್ತೆ. ಸರ್, ಮಕ್ಕಿಮಲೆ ಭಾಗದಲ್ಲಿ ಯಾರೋ ಬಾಡಿನ ಹೇಳ್ಕೊಂಡು ಹೋಗ್ತಿರೋದ್ನ ನೋಡಿರೋದಾಗಿ ರೆಸಾರ್ಟ್ ಇಂದ ಕಾಲ್ ಬಂದಿತ್ತು ಅಂತ. ವಿಜಯ್ ಅಂಡ್ ಟೀಮ್ ಮಕ್ಕಿಮಲೆ ಏರಿಯಾಗೆ ಹೋಗಿ ಹುಡುಕಾಟ ನಡೆಸ್ತಾರೆ. ಆ ಕಾಡಲ್ಲಿ ಯಾರೋ ಬಾಡಿನ ಹೇಳ್ಕೊಂಡು ಹೋಗ್ತಿದ್ದಾರೆ. ಒಬ್ಬೊಬ್ರು ಬೇರೆ ಬೇರೆ ಕಡೆ ಹುಡುಕ್ತಾ ಇದ್ದಾರೆ. ಒಂದು ಕಡೆ ಗುಂಡಿ ತೋಡಿರೋದ್ ನೋಡಿ ವಿಜಯ್ ಹತ್ರ ಹೋದಾಗ ಆ ಗುಂಡಿಲಿ ಒಂದು ಡೆಡ್ ಬಾಡಿ ಇದೆ. ವಿಜಯ್ಗೆ ಶಾಕ್ ಆಗುತ್ತೆ. ಆ ಬಾಡಿ ಕೈಯಲ್ಲಿ ಒಂದು ಗೋಲ್ಡನ್ ಚೈನ್ ಇರೋದ್ನ ನೋಡ್ತಾರೆ. ಅಷ್ಟರಲ್ಲಿ ಬಾಡಿನ ಎಳ್ಕೊಂಡ್ ಬಂದಿದ್ದ ವ್ಯಕ್ತಿ ವಿಜಯ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಾಗೇನೆ ಬಾಲನ್ ಮೇಲೂ ಅಟ್ಯಾಕ್ ಮಾಡ್ತಾನೆ. ವಿಜಯ್ ಅನ್ಕಾನ್ಶಿಯಸ್ ಆಗಿದ್ದಾರೆ. ಪೆಟ್ಟಾಗಿದ್ದ ವಿಜಯ್ನ ಹಾಸ್ಪಿಟಲ್ಗೆ ಸೇರ್ಸಿದ್ರಿಂದ ಪ್ರಾಣಾಪಾಯದಿಂದ ಬಚಾವಾಗ್ತಾರೆ. ಆ ಬಾಡಿಲಿ ಗೋಲ್ಡನ್ ಚೈನ್ ಇತ್ತು. ಎಸ್ ಸರ್, ಅದನ್ನ ಸ್ಟೇಷನ್ ನಲ್ಲಿ ಇಟ್ಟಿದೀವಿ. ಸರ್, ಆ ಫಾರೆಸ್ಟ್ ಅಲ್ಲಿ ಸಿಕ್ಕಿದ್ದ ಬಾಡಿ ಯಾರ್ದು ಅಂತ ಗೊತ್ತಾಗಿದೆ. ಹೆಸರು ಮಣಿಕಂಠನ್. ಅವನೆಲ್ ಕೆಲಸ ಮಾಡ್ತಿದ್ದ? ಇಲ್ಲೊಬ್ಬ ಲೋಕಲ್ ಕಾಂಟ್ರಾಕ್ಟರ್ ಇದ್ದಾನೆ, ಅವನ್ ಜೊತೆನೆ ಕೆಲಸ ಮಾಡ್ತಿದ್ದ. ಆ ಕಾಂಟ್ರಾಕ್ಟರ್ ನ ಭೇಟಿಯಾಗಿ ಮಣಿಕಂಠನ್ ಬಗ್ಗೆ ಕೇಳ್ತಾರೆ. ಅವರೆಲ್ಲ ತಮಿಳ್ನಾಡುಯಿಂದ ಇಲ್ಲಿಗೆ ಬಂದು ಕೆಲಸ ಮಾಡ್ತಿದ್ರು. ಮಣಿಕಂಠನ್, ಅನ್ಬು, ಅರುಳ್, ಅನ್ಕುಮಾರ್. ರೀಸೆಂಟ್ಲಿ ಅವರೆಲ್ಲ ಸರಿಯಾಗಿ ಕೆಲ್ಸಕ್ ಬರ್ತಾ ಇರ್ಲಿಲ್ಲ. ಏನಾದ್ರೂ ಸಮಸ್ಯೆನಾ ಸರ್? ನಿನ್ನೆ ರಾತ್ರಿ ಮಕ್ಕಿಮಲೆನಲ್ಲಿ ಮಣಿಕಂಠನ್ನ ಯಾರೋ ಕೊಲೆ ಮಾಡಿದ್ದಾರೆ. ಆಟೋಪ್ಸಿ ಡಾಕ್ಟರ್ ವಿಜಯ್ಗೆ ಕಾಲ್ ಮಾಡಿ ಹೇಳ್ತಾರೆ, 3ನೇ ಡೆಡ್ ಬಾಡಿ ಸಿಕ್ಕಿತ್ತು ಅಲ್ವಾ, ಆ ವ್ಯಕ್ತಿನ ಕೂಡ ಸೇಮ್ ಪ್ಯಾಟರ್ನ್ ನಲ್ಲೇ ತಲೆಗೆ ಹೊಡೆದು ಸಾಯಿಸಿದ್ದಾರೆ ಅಂತ. ಅವರು 4 ಜನ ಸ್ಟೇ ಆಗಿದ್ದ ಮನೆ ಒಳಗಡೆ ಹೋಗಿ ಪರಿಶೀಲನೆ ಮಾಡ್ತಾರೆ. ಆಗ ಕಾನ್ಸ್ಟೇಬಲ್ ಸತ್ಯಾಗೆ ಒಂದು ಚೀಟಿ ಸಿಗುತ್ತೆ. ಅದ್ರಲ್ಲಿ 60,000 ಅಂತ ಬರ್ದಿದೆ. ಆ ಕಾರ್ಡ್ ಆನಮಲ ಫೈನಾನ್ಸ್ ಗೆ ಸಂಬಂಧಪಟ್ಟಿದ್ದು. ಅದನ್ನ ಫೈನಾನ್ಸ್ ಕಂಪನಿಯವರಿಗೆ ತೋರಿಸಿದಾಗ, ಹೌದು ಇದು ನಮ್ ಕಂಪನಿಗೆ ಸೇರಿದ ಕಾರ್ಡ್, ಅದ್ರಲ್ಲಿ ಒಡವೆಗಳನ್ನ ಇಟ್ಟು ಸಾಲ ತಗೊಂಡ್ರೆ ಅದ್ರ ಡೀಟೇಲ್ಸ್ ನ ಫಿಲ್ ಮಾಡಿರ್ತೀವಿ ಅಂತ. ಹಾಗೇನೆ ಮಣಿಕಂಠನ್ ಕೈಯಲ್ಲಿ ಸಿಕ್ಕಿದ್ದ ಚೈನ್ ಬಗ್ಗೆನು ಕೇಳಿದಾಗ ಅದು ಇಲ್ಲಿಂದ ಕಳ್ತನ ಆಗಿರೋ ಸರನೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಡೀಟೇಲ್ಸ್ ನಮ್ ಡಾಕ್ಯುಮೆಂಟ್ ಅಲ್ಲಿ ಇದೆ ಅಂತ ಸ್ಟಾಫ್ ಹೇಳ್ತಾರೆ. 3ನೇ ಬಾಡಿಲ್ ಸಿಕ್ಕಿದ್ದ ಗೋಲ್ಡನ್ ಚೈನ್, ಆ 4 ಜನ ಸ್ಟೇ ಆಗಿದ್ದ ಮನೇಲಿ ಸಿಕ್ಕಿದ್ದ ಕಾರ್ಡ್, ಅವೆರಡು ಕೂಡ ಆನಮಲ ಫೈನಾನ್ಸ್ ಇಂದಾನೆ ಕಳ್ತನ ಆಗಿರೋದು. ಕೃಷ್ಣ ಹೇಳ್ತಿರೋ ಪ್ರಕಾರ ವಿಜಯ್ ಇಲ್ಲಿ ಜಾಯಿನ್ ಆಗೋದಕ್ಕೆ 2 ದಿನದ ಹಿಂದೆ 4 ಜನ ಸ್ಟೇಷನ್ಗೆ ಬಂದಿದ್ರು. ಈ ಅರುಳ್ ಬಾಕಿ ಇರೋ 3 ಜನರ ಜೊತೆ ಏನೋ ಗಲಾಟೆ ಮಾಡ್ಕೊಂಡಿದ್ದ. ಅರುಳ್ ಇಲ್ಲಿ ಕಂಪ್ಲೇಂಟ್ ಕೊಡೋದಕ್ ಬಂದಿದ್ದ. ಆ 3 ಜನ ನನಗೆ ಹೆದರ್ಸ್ತಾ ಇದ್ದಾರೆ, ನಾನು ಕೆಲಸ ಬಿಟ್ಟು ಹೋಗ್ಬೇಕಂತೆ ಅಂತ. ನಾವು ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಕಾಂಪ್ರಮೈಸ್ ಮಾಡಿ ಕಳಿಸಿದ್ವಿ. ಆಗ ಸತ್ಯ ಹೇಳ್ತಾರೆ, ಸರ್ ಕನ್ಫರ್ಮ್ ಆಯ್ತು, ನಮ್ಗೆ ಮೊದಲು ಸಿಕ್ಕಿದ್ದ 2 ಬಾಡೀಸ್, ಒಂದು ಅರುಳ್ ಇನ್ನೊಂದು ಅನ್ಬುದು. ಹಾಗೇನೆ ಅವ್ರ ಡೀಟೇಲ್ಸ್ ನ ಕೂಡ ಕೊಡ್ತಾರೆ. ಅರುಳ್, ಅನ್ಬು, ಮಣಿಕಂಠನ್ ಈ 3 ಜನ ಸತ್ತೋದ್ರು, ಕುಮಾರ್ ಮಿಸ್ಸಿಂಗ್. ಆಗ ಕೃಷ್ಣ ಗೆಸ್ ಮಾಡ್ತಾರೆ, ಸರ್ 4 ಜನ ಸೇರಿ ಫೈನಾನ್ಸ್ ಕಂಪನಿಗೆ ನುಗ್ಗಿ ಕಳ್ತನ ಮಾಡಿದ್ದಾರೆ. ಆಮೇಲೆ ದುಡ್ಡಿನ ಆಸೆಗೆ ಈ ಕುಮಾರ್ ಉಳಿದಿರೋ 3 ಜನರನ್ನ ಸಾಯಿಸಿ ಎಸ್ಕೇಪ್ ಆಗಿರ್ಬೋದು ಅಂತ. ಆದ್ರೆ ಕಳ್ತನ ನಡೆಯೋಕ್ ಮುಂಚೆನೆ ನಮ್ಗೆ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಅಲ್ವಾ. ಆಗ ವಿದ್ಯಾ, ಸರ್ ಈ 4 ಜನ ಫೈನಾನ್ಸ್ ಕಂಪನಿನಲ್ಲಿ ಕಳ್ತನ ಮಾಡೋ ಪ್ಲಾನ್ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಅರುಳ್ ಬ್ಯಾಕ್ ಔಟ್ ಆಗಿರ್ಬೋದು. ಆ ಕಳ್ತನದ ವಿಷಯ ಎಲ್ಲಿ ಅರುಳಿಂದ ಬೇರೆಯವ್ರಿಗೆ ಗೊತ್ತಾಗುತ್ತೋ ಅನ್ನೋ ಭಯದಲ್ಲಿ ಉಳಿದಿರೋ 3 ಜನ ಸೇರಿ ಅರುಳ್ನ ಕೊಲೆ ಮಾಡಿರ್ಬೋದು. ನಂತರ ಒನ್ಸ್ ಕಳ್ತನ ಮಾಡಿದ್ಮೇಲೆ ಚಿನ್ನಾಭರಣ ಹಾಗೇನೆ ದುಡ್ಡಿನ ಆಸೆಗೆ ಕುಮಾರ್, ಅನ್ಬು ಹಾಗೇನೆ ಮಣಿಕಂಠನ್ ಇಬ್ಬರನ್ನ ಕೂಡ ಸಾಯಿಸಿರ್ಬೋದು ಅಂತ. ಬಾಲನ್ ಹೇಳ್ತಾರೆ, ಸರ್ ವಿದ್ಯಾ ಹಾಗೇನೆ ಆನಂದ್ ಹೇಳ್ತಿರೋ ತರಾನೇ ನಡೆದಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಸೆಕ್ಯೂರಿಟಿ ಹೇಳಿಕೆ ಕೊಟ್ಟಿರೋ ಪ್ರಕಾರ 3 ಜನ ಫೈನಾನ್ಸ್ ಕಂಪನಿ ಒಳಗಡೆ ನುಗ್ಗಿ ಕಳ್ತನ ಮಾಡಿದ್ದಾರೆ. ನಮ್ಗೆ ಈ ಕುಮಾರ್ ಸಿಕ್ಕಿದ್ರೆ ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ. ಆಗ ವಿಜಯ್, ಸರಿ
ಫಸ್ಟ್ ಅರುಳ್ ಸೇರಿದಂತೆ ಬಾಕಿ ಉಳಿದಿರೋ 3 ಜನ ತಮಿಳ್ನಾಡಿನಲ್ಲಿ ಯಾವ ಊರಿಗೆ ಸೇರಿದವರು ಅದನ್ನ ಫಸ್ಟ್ ಕಂಡು ಹಿಡಿಬೇಕು. ಫಸ್ಟ್ ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಂತ. ನೆಕ್ಸ್ಟ್ ಆ ಫೈನಾನ್ಸ್ ಕಂಪನಿ ಓನರ್ ಶಾಜಿ ಯಾವ್ದೋ ಲೇಡಿ ಜೊತೆಲಿ ಅಫೇರ್ ಇಟ್ಕೊಂಡಿದ್ದಾನೆ. ಅಲ್ಲಿಂದ ಮನೆಗೆ ಹೋಗುವಾಗ ಯಾರೋ ಸ್ಟ್ರೇಂಜರ್ ಅವನ ಮೇಲೆ ದಾಳಿ ಮಾಡ್ತಾನೆ. ಸಾಜಿ ಅವನಿಂದ ತಪ್ಸ್ಕೊಂಡು ಓಡೋಗಿ ಒಂದ್ ಜಾಗದಲ್ಲಿ ಕೂತ್ಕೊಂಡು ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಹೇಳ್ತಾನೆ, ಯಾರೋ ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದಷ್ಟು ಬೇಗ ಬನ್ನಿ ಅಂತ ಲೊಕೇಶನ್ ಹೇಳ್ತಾನೆ. ಹೇಗೋ ಮತ್ತೆ ಓಡ್ ಬಂದು ಕಾರಲ್ಲಿ ಕೂತ್ಕೊಂಡು ಡೋರ್ನ ಲಾಕ್ ಮಾಡ್ತಾನೆ. ಆ ಸ್ಟ್ರೇಂಜರ್ ಬಂದು ಗ್ಲಾಸ್ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಶಾಜಿ ಹಾರ್ನ್ ಪ್ರೆಸ್ ಮಾಡಿದ್ರಿಂದ ಅಕ್ಕಪಕ್ಕ ಮನೆಯವರೆಲ್ಲ ಓಡ್ ಬರ್ತಾರೆ. ಇದನ್ನ ನೋಡಿ ಆ ಸ್ಟ್ರೇಂಜರ್ ಕಾಡೊಳಗಡೆ ಓಡೋಗ್ತಾನೆ. ಅಷ್ಟರಲ್ಲಿ ಪೊಲೀಸ್ನವರು ಬರ್ತಾರೆ. ಆ ಸ್ಟ್ರೇಂಜರ್ ಕಾಡೊಳಗಡೆ ಓಡೋಗಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಪೊಲೀಸ್ನವರು ಕೂಡ ಅದೇ ಡೈರೆಕ್ಷನ್ ನಲ್ಲೇ ಹೋದಾಗ ಆ ವ್ಯಕ್ತಿ ಸಿಗಾಕೊತಾನೆ. ಅವನ್ ಬೇರೆ ಯಾರು ಅಲ್ಲ, ಅದು ಸನೀಶ್. ಅವನ್ನ ಎಂಕ್ವೈರಿ ಮಾಡ್ತಾರೆ. ಯಾಕೆ ಶಾಜಿನ ಕೊಲ್ಲೋಕೆ ಟ್ರೈ ಮಾಡ್ದೆ? ಸರ್, ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಮನೇನ ಅಡಮಾನ ಇಟ್ಟು ಆ ಫೈನಾನ್ಸ್ ಕಂಪ್ನಿನಲ್ಲಿ ಹಣ ತಗೊಂಡಿದ್ದೆ. ಅತಿಯಾದ ಬಡ್ಡಿ ದರದಿಂದ ನಮ್ಗೆ ಸಾಲ ಕಟ್ಟಕ್ ಆಗ್ಲಿಲ್ಲ. ನಮ್ ಮನೆ ಕೂಡ ಕೈ ತಪ್ಪೋ ಸಾಧ್ಯತೆ ಇತ್ತು. ಈ ಟೆನ್ಷನ್ ನಲ್ಲಿ ನಮ್ಮಪ್ಪ ಸೂಸೈಡ್ ಮಾಡ್ಕೊಂಡ್ರು. ಇದೇ ಕೋಪಕ್ಕೆ ಶಾಜಿ ಮೇಲೆ ಅಟ್ಯಾಕ್ ಮಾಡ್ದೆ. ಹಾಗಾದ್ರೆ ಶಾಜಿ ಮೇಲೆ ಇರೋ ಕೋಪಕ್ಕೆ ಆ 4 ಜನ ತಮಿಳ್ನಾಡು ಅವ್ರ ಜೊತೆ ಸೇರಿ ಆ ಫೈನಾನ್ಸ್ ಕಂಪ್ನಿಗೆ ನುಗ್ಗಿ ಕಳ್ತನ ಮಾಡಿದ್ದು ನೀನೇ ಅಲ್ವಾ? ಏನು ಕಳ್ತನನ? ಸರ್, ಇವರೆಲ್ಲ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಏಯ್, ನಿಜ ಹೇಳೋ. ಚಿನ್ನಾಭರಣ ಹಾಗೇನೆ ಹಣಕ್ಕೆ ಆಸೆ ಪಟ್ಟು ನೀನು ಕುಮಾರ್ ಸೇರಿ ಬಾಕಿ ಇದ್ದ 3 ಜನರನ್ನ ಕೊಲೆ ಮಾಡಿದ್ದೀರಾ. ಸರ್, ನೀವು ಸುಮ್ನೆ ಏನೇನೋ ಮಾತಾಡ್ತಾ ಇದ್ದೀರಾ, ನನ್ಗೇನು ಗೊತ್ತಿಲ್ಲ. ಮತ್ತೆ ಅವತ್ತು ಕಳ್ತನ ಆಗಿದ್ ನೆಕ್ಸ್ಟ್ ಡೇ ನೀನ್ ಕೂಡ ಗುಂಪಲ್ಲಿದ್ದೆ ಅಲ್ವಾ? ನನ್ನ ನೋಡಿ ಯಾಕೆ ಎಸ್ಕೇಪ್ ಆದೆ? ಕಳ್ತನ ನಡೆದಿದೆ ಅಂತ ಗೊತ್ತಾದ್ಮೇಲೆನೆ ನಾನು ಅಲ್ಲಿಗೆ ಬಂದಿದ್ದು. ಅದು ಬಿಟ್ರೆ ಆ ಕಳ್ತನಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈಗ ಕೃಷ್ಣ ಹೇಳ್ತಾರೆ, ಸರಿ ಕುಮಾರ್, ಅನ್ಬು, ಮಣಿಕಂಠನ್ ಅಂಡ್ ಅರುಳ್ ಇವರೆಲ್ಲ ಒಂದೇ ಊರವರು, ತೋಗಮಲೆ ಅನ್ನೋ ಊರಿಗೆ ಸೇರಿದವರು. ಲೋಕಲ್ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದ್ದೀವಿ. ಇನ್ಸ್ಪೆಕ್ಟರ್ ಲೀವ್ ಅಲ್ಲಿ ಇದ್ದಾರಂತೆ, ಬಂದ ಮೇಲೆ ನಮ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ. ಕುಮಾರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಸದ್ಯಕ್ಕೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅಂತ ಆನಂದ್ ಹೇಳ್ತಾರೆ. ರಾಬ್ರಿ ನಡೆದಿದ್ದ ದಿನ ಸನೀಶ್ ಮನೇಲಿದ್ದ ಅನ್ನೋದು ಗೊತ್ತಾಗಿದೆ. ಸೊ ಈ ರಾಬ್ರಿಗೂ ಸನೀಶ್ಗೂ ಯಾವುದೇ ಲಿಂಕ್ ಇಲ್ಲ. ನೆಕ್ಸ್ಟ್ ಶಾಜಿ ಹಾಗೇನೆ ಮ್ಯಾನೇಜರ್ನ ಕರೆದು ನಿಮ್ ಹೇಳಿಕೆ ಪ್ರಕಾರ 50 ಲಕ್ಷ ಹಣ, 1 ಕಿಲೋ ಗೋಲ್ಡ್ ಕಳ್ತನ ಆಗಿದೆ ನೋಡಿ. ಇದು ನಿಮ್ ಕಂಪ್ನಿನಲ್ಲಿ ಕಳ್ತನ ಆಗಿರೋ ಸೇಫ್ ನ ತರ ಇರೋ ಡೆಮೋ. ಇದು 50 ಲಕ್ಷ ಡಮ್ಮಿ ನೋಟ್ಸ್, ಇದು 125,000 ಗೋಲ್ಡ್. ಈಗ ಸಮಸ್ಯೆ ಏನಂದ್ರೆ ಎಷ್ಟೇ ಟ್ರೈ ಮಾಡಿದ್ರು ಈ ಸೇಫ್ ನಲ್ಲಿ 50 ಲಕ್ಷ ಹಣ ಹಾಗೇನೆ ಈ ಗೋಲ್ಡ್ ನ ತುಂಬಕ್ ಆಗ್ತಾ ಇಲ್ಲ. ನನ್ ಮಕ್ಕಳ, ಸುಮ್ನೆ ಸುಳ್ಳು ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಆ ಸೇಫ್ ನಲ್ಲಿ ಎಷ್ಟಿತ್ತು? ಸರ್, ಅದ್ರಲ್ಲಿ 80,000 ಗೋಲ್ಡ್, 10 ಲಕ್ಷ ಕ್ಯಾಶ್ ಇತ್ತು. ನಮ್ಗೆ ಅನ್ಸಿತ್ತು ಕಳ್ತನ ಆಗಿರೋ ಹಣ ಸಿಕ್ಕದೆ ಹೋದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡುವಾಗ ಜಾಸ್ತಿ ಹೇಳಿದ್ರೆ ನಮ್ಗೆ ಲಾಭ ಜಾಸ್ತಿ ಬರುತ್ತೆ ಅಂತ. ಅದಕ್ಕೇನೆ ಸುಳ್ಳು ಹೇಳಿದ್ವಿ. ನೆಕ್ಸ್ಟ್ ತೋಗಮಲೆ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ವಿಜಯ್ಗೆ ಹೇಳ್ತಾರೆ, ಸರ್, ನೀವು ಕುಮಾರ್, ಅನ್ಬು, ಅರುಳ್ ಅಂಡ್ ಮಣಿಕಂಠನ್ ಬಗ್ಗೆ ಕೇಳಿದ್ರಿ ಅಲ್ವಾ? ಅವರೆಲ್ಲ ಲಾಸ್ಟ್ ಇಯರ್ ಇಲ್ಲೊಂದು ಬ್ಯಾಂಕ್ ಅಲ್ಲಿ ರಾಬ್ರಿ ಮಾಡಿದ್ದಾರೆ, ಆಮೇಲೆನೆ ಅಲ್ಲಿಗೆ ಬಂದಿರೋದು ಅಂತ. ಸರ್, ಆ 4 ಜನ ಸೇರಿ ಇಲ್ಲೊಂದು ಫೈನಾನ್ಸ್ ಕಂಪ್ನಿನಲ್ಲಿ ರಾಬ್ರಿ ಮಾಡಿದ್ದಾರೆ. ಅರುಳ್, ಅನ್ಬು, ಮಣಿಕಂಠನ್ ಮಿಸ್ಟೀರಿಯಸ್ ಆಗಿ ಸತ್ತೋಗಿದ್ದಾರೆ. ಕುಮಾರ್ ಮಿಸ್ಸಿಂಗ್. ಅವನು ತಮಿಳ್ನಾಡುನಲ್ಲೇ ಇದ್ದಾನೆ ಅನ್ಸುತ್ತೆ. ಅವನ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ರೆ ನಮ್ಗೆ ತಿಳಿಸಿ. ಈ ವಿಷಯನ ವಿಜಯ್ ಟೀಮ್ ಅವರಿಗೂ ಹೇಳ್ತಾರೆ. ಆ 4 ಜನ ಸ್ವಂತ ಊರಲ್ಲೇ ರಾಬ್ರಿ ಮಾಡಿ ಆಮೇಲೆ ಇಲ್ಲಿಗೆ ಬಂದಿದ್ದಾರೆ ಅಂತ. ನೆಕ್ಸ್ಟ್ ಶಾಜಿಗೆ ಇದಕ್ಕೂ ಮುಂಚೆ ಥ್ರೆಟ್ನಿಂಗ್ ಮಾಡಿದ್ದ ಮನೋಜ್ ಮನೇಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅವನ್ನ ಅರೆಸ್ಟ್ ಮಾಡ್ತಾರೆ. ಸರ್, ನಾನು ಆನಮಲ ಫೈನಾನ್ಸ್ ನಲ್ಲಿ ಲೋನ್ ತಗೊಂಡಿದ್ದೆ. ಆದ್ರೆ ಅವರು ಬಡ್ಡಿ ಜಾಸ್ತಿ ಮಾಡಿ ಕೊನೆಗೆ ನನ್ನಿಂದ ಸಾಲ ಕಟ್ಟಕ್ ಆಗ್ಲಿಲ್ಲ. ಇದ್ರಿಂದ ಮನೆ ಕೈ ತಪ್ಪೋ ಸಾಧ್ಯತೆ ಇತ್ತು. ಅದಕ್ಕೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೆ. ಆದ್ರೆ ಇವ್ರು ಯಾರು ಕಂಪ್ಲೇಂಟ್ ತಗೊಳ್ಳೋದಕ್ಕೆ ರೆಡಿನೇ ಇರ್ಲಿಲ್ಲ. ಇದೇ ಕೋಪದಲ್ಲಿ ಪೊಲೀಸ್ ಜೀಪ್ ನ ಲೈಟ್ ಹೊಡೆದಾಕ್ದೆ. ಎಲ್ಲಿ ಲೈಟ್ ಹೊಡೆದಾಕಿದ ಕೋಪಕ್ಕೆ ನನಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ ಅಂತ ಹೆದ್ರಿ ಬೇರೆ ಊರಲ್ಲಿದ್ದೆ. ಅದು ಬಿಟ್ರೆ ನನಗೂ ಆ ಫೈನಾನ್ಸ್ ಕಂಪ್ನಿನಲ್ಲಿ ನಡೆದಿರೋ ಕಳ್ತನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ವಿಜಯ್ ಕೇಳ್ತಾರೆ, ಈ ಮನೋಜ್ ಯಾವ ಡೇಟ್ಗೆ ಸ್ಟೇಷನ್ಗೆ ಬಂದಿದ್ದ? ಸರ್, ಲಾಸ್ಟ್ ಮಂತ್ 16th ಅನ್ಸುತ್ತೆ. ವಿಜಯ್ಗೆ ಏನೋ ಸ್ಟ್ರೈಕ್ ಆಗಿ ಕೇಸ್ ಫೈಲ್ ನ ಚೆಕ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅರುಳ್ ಸತ್ತಿರೋದು 16ನೇ ತಾರೀಕು ಒಂದು 9 ಗಂಟೆಗೆ. ಅದೇ ದಿನ ರಾತ್ರಿ ಮನೋಜ್ ಸ್ಟೇಷನ್ಗೆ ಬಂದಿದ್ದಾನೆ. ನನಗೆ ಅನ್ನಿಸ್ತಾ ಇದೆ ಮನೋಜ್ ಈ ರಾಬ್ರಿಯ ಮಾಸ್ಟರ್ ಮೈಂಡ್ ಆಗಿರ್ಬೋದು. ಮೊದ್ಲೇ ಆನಮಲ ಫೈನಾನ್ಸ್ ನಲ್ಲಿ ಸಾಲ ಮಾಡಿದ್ದ. ಮನೋಜ್ಗೆ ಆ 4 ಜನರ ಜೊತೆ ಏನಾದ್ರೂ ಕನೆಕ್ಷನ್ ಇತ್ತು ಅನ್ಸುತ್ತೆ. ಅದೇ ಕನೆಕ್ಷನ್ ನ ಉಪಯೋಗಿಸ್ಕೊಂಡು ರಾಬ್ರಿನ ಪ್ಲಾನ್ ಮಾಡಿ ಅವ್ರಗಳ ಮುಖಾಂತರ ಎಕ್ಸಿಕ್ಯೂಟ್ ಮಾಡಿಸಿದ್ದಾನೆ. ಆದ್ರೆ ಮನೋಜ್ ಈ ಫೈನಾನ್ಸ್ ಕಂಪ್ನಿ ಓನರ್ ಶಾಜಿ ಜೊತೆ ಗಲಾಟೆ ಮಾಡ್ಕೊಂಡು ಹೋಗಿದ್ದಾನೆ. ಅದೇ ಸಮಯ 4 ಜನ ಫೈನಾನ್ಸ್ ಕಂಪ್ನಿನಲ್ಲಿ ರಾಬ್ರಿ ಮಾಡಿದ್ದಾರೆ. ಕೆಲಸ ಆದ್ಮೇಲೆ ಅವರೆಲ್ಲ ಒಂದು ಕಡೆ ಮೀಟ್ ಆಗಿದ್ದಾರೆ. ಅಲ್ಲೇನೋ ಸಮಸ್ಯೆ ಆಗಿ ಮನೋಜ್ ಅವ್ರನ್ನೆಲ್ಲ ಸಾಯಿಸಿರ್ಬೋದು. ಸರ್, ಹಂಗ್ ನೋಡಿದ್ರೆ ಕುಮಾರ್ ಎಲ್ಲಿ? ಈಗ ವಿಜಯ್ ಮನೋಜ್ ಹತ್ರ ಕುಮಾರ್ ಎಲ್ಲಿದ್ದಾನೆ?
ಕುಮಾರ, ಯಾರದು? ನಿಜ ಹೇಳೋ. ಸರ್, ನೀವು ಸುಮ್ನೆ ಏನೇನೋ ಮಾತಾಡ್ತಾ ಇದ್ದೀರಾ, ನನ್ಗೆ ಅವ್ನು ಯಾರು ಅಂತ ಗೊತ್ತಿಲ್ಲ. ಆಗ ಬಿಬೀಶ್ ಹೇಳ್ತಾರೆ, ಆ ದಿನ 4 ಜನ ಗಲಾಟೆ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ನಾವು ಅವ್ರನ್ನ ಕಾಂಪ್ರಮೈಸ್ ಮಾಡಿ ಕಳ್ಸಿದ್ವಿ. ಆಮೇಲೆನೆ ಮನೋಜ್ ಇಲ್ಲಿಗೆ ಬಂದಿದ್ದ ಅಂತ. ಪೊಲೀಸ್ನವ್ರಿಗೆ ಮನೋಜ್ ಮೇಲೆ ಡೌಟ್. ಇವನೇ ರಾಬ್ರಿಯ ಮಾಸ್ಟರ್ ಮೈಂಡ್ ಆಗಿರ್ಬೋದು. ಕಳ್ತನ ಆದ್ಮೇಲೆ ಹಂಚ್ಕೊಳ್ಳೋ ವಿಷಯದಲ್ಲಿ ಗಲಾಟೆ ಆಗಿದೆ. ಇವನೇ ಅವ್ರನ್ನೆಲ್ಲ ಕೊಲೆ ಮಾಡಿರ್ಬೋದು ಅಂತ. ಆದ್ರೆ ಇವನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ಯಾವುದೇ ಆಧಾರಗಳಿಲ್ಲ. ಸದ್ಯಕ್ಕೆ ಮನೋಜ್ನ ಕಸ್ಟಡಿನಲ್ಲೇ ಇಟ್ಟಿದ್ದಾರೆ. ನೆಕ್ಸ್ಟ್ ಸೀನಿಯರ್ ವಿಜಯ್ನ ಕರೆದು, ನೋಡು ವಿಜಯ್, ನೀನ್ ಕೊಟ್ಟಿರೋ ಡೀಟೇಲ್ಸ್ ನೋಡಿದ್ರೆ ಆ 4 ಜನ ಸೇರಿ ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಅದ್ರಲ್ಲೊಬ್ಬ ಬ್ಯಾಕ್ಔಟ್ ಆಗಿರ್ಬೋದು. ಇವನಿಂದ ಈ ಪ್ಲಾನ್ ವಿಷಯ ಬೇರೆಯವ್ರಿಗೆ ಗೊತ್ತಾದ್ರೆ ಕಷ್ಟ ಅಂತ ಆ 3 ಜನ ಸೇರಿ ಅವನ್ನ ಸಾಯಿಸಿದ್ದಾರೆ. ಆಮೇಲೆ ಕಳ್ತನ ಮಾಡಿ ದುಡ್ಡಿನ ಆಸೆಗೆ ಕುಮಾರ್ ಉಳಿದಿರೋ 2 ಕೊಲೆ ಮಾಡಿರ್ಬೋದು. ನನ್ ಪ್ರಕಾರ ಇಷ್ಟೇ ನಡೆದಿರೋದು. ಕೇಸ್ನ ಕ್ಲೋಸ್ ಮಾಡು ಅಂತ. ಸರ್, ಇದೆಲ್ಲ ನಮ್ ಗೆಸ್ಸಿಂಗ್ ಅಷ್ಟೇ, ಸಾಲಿಡ್ ಪ್ರೂಫ್ ಇಲ್ಲ. ನೋಡು ವಿಜಯ್, ನಿನಗೆ 1 ವೀಕ್ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನ್ ನನಗೆ ಫೈನಲ್ ರಿಪೋರ್ಟ್ ಕೊಡ್ಬೇಕು. ಅಷ್ಟ್ರೊಳಗಡೆ ಏನಾದ್ರೂ ಕ್ಲೂ ಸಿಕ್ಕಿದ್ರೆ ಕಂಡು ಹಿಡಿ, ಇಲ್ಲ ಅಂದ್ರೆ ನಾನ್ ಹೇಳ್ದಂಗೆನೆ ರಿಪೋರ್ಟ್ ಕೊಡು ಅಂತ. ಸೊ ವಿಜಯ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಬಾಲನ್ ಹೇಳ್ತಾರೆ, ಸರ್, ಟೌನ್ ಅಲ್ಲಿರೋ ಗೋಲ್ಡ್ ಶಾಪ್ ನಲ್ಲಿ ಯಾರೋ ಒಬ್ರು ಗೋಲ್ಡ್ ಚೈನ್ ಮಾರಕ್ಕೆ ಬಂದಿದ್ರಂತೆ. ಅದು ಕಳ್ತನ ಮಾಡಿರೋದು ಅನ್ನುವ ಡೌಟ್ ಶಾಪ್ ಅವನಿಗಿದೆ. ಅದಕ್ಕೆ ಅವನು ನಮ್ಗೆ ಕಾಲ್ ಮಾಡಿದ್ದಾನೆ ಅಂತ. ನೆಕ್ಸ್ಟ್ ಆ ಶಾಪ್ ಅವನ್ನ ಮೀಟ್ ಆಗ್ತಾರೆ. ಸರ್, ಬೆಳಗ್ಗೆ ಒಬ್ರು ಲೇಡಿ ಬಂದಿದ್ರು ಚೈನ್ ಮಾರಾಟ ಮಾಡಕ್ಕೆ ಅಂತ. ಆಗ ನಾನು ಇದನ್ನ ಯಾವ್ದಾದ್ರು ದೊಡ್ಡ ಶಾಪ್ಗೆ ಕೊಟ್ರೆ ಜಾಸ್ತಿ ಹಣ ಸಿಗುತ್ತೆ ಅಂದೆ. ಅದಕ್ಕೆ ಆ ಲೇಡಿ ಅಲ್ಲೆಲ್ಲ ಸರಿಯಾಗಲ್ಲ, ಏನೇನೋ ಕಾರಣ ಹೇಳಿ ಕಡಿಮೆ ಹಣ ಕೊಡ್ತಾರೆ. ಸೊ ನೀವೇ ಪ್ರೈವೇಟ್ ಪಾರ್ಟಿಗೆ ಮಾರಿ ನನಗೆ ಹಣ ಕೊಡ್ಸಿ ಅಂತ ಹೇಳಿದ್ರು. ನಾನು 1,10,000 ಕೊಡ್ತೀನಿ ಅಷ್ಟೇ ಅಂದಾಗ ಆ ಲೇಡಿ ಒಪ್ಕೋಬಿಟ್ರು. ಅಲ್ಲೇ ನನ್ಗೆ ಡೌಟ್ ಶುರುವಾಯ್ತು. ಸರಿ, ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಬೇರೆಯವ್ರಿಗೆ ಹೇಳಿ ಡೀಲ್ ಓಕೆ ಆದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಆ ಚೈನ್ ನ ಫೋಟೋ ತಗೊಂಡೆ. ಸರ್, ಕಾಮನ್ ಆಗಿ ಸ್ವಂತ ಆಭರಣಗಳನ್ನ ಮಾರಕ್ ಬರೋರು ಅಷ್ಟು ಈಸಿಯಾಗಿ ನಾವು ಹೇಳೋ ರೇಟ್ಗೆ ಒಪ್ಕೊಳ್ಳಲ್ಲ. ಆದ್ರೆ ಆ ಲೇಡಿ ಈಸಿಯಾಗಿ ಒಪ್ಕೋಬಿಟ್ರು. ಅದಕ್ಕೇನೆ ನನಗ್ ಡೌಟ್ ಬಂತು. ಮೇ ಬಿ ಅದು ಕಳ್ತನ ಮಾಡಿರೋ ಚೈನ್ ಆಗಿರ್ಬೋದು. ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಬಂದಿಲ್ಲ, ನಂಬರ್ ಕೂಡ ಕೊಟ್ಟಿಲ್ಲ. ಆಮೇಲೆ ಇಲ್ಲಿಂದ ಮೆಡಿಕಲ್ ಶಾಪ್ಗೆ ಹೋದ್ರು ಅಂತ. ಆ ವ್ಯಕ್ತಿ ಹೇಳಿದ್ದ ಡಿಸ್ಕ್ರಿಪ್ಷನ್ ಆಧಾರದ ಮೇಲೆ ಆ ಲೇಡಿ ನೋಡೋಕೆ ಹೇಗಿರ್ತಾರೆ ಅನ್ನೋದನ್ನ ಮೆಡಿಕಲ್ ಶಾಪ್ ಅವ್ರಿಗೆ ಹೇಳಿ ಅವ್ರು ಯಾವ ಮೆಡಿಸನ್ ನ ತಗೊಂಡ್ರು ಅಂತ ಕೇಳ್ತಾರೆ. ಈಗ ಇದಕ್ಕೂ ಮುಂಚೆ ಹೋಗಿದ್ದ ಶಾಪ್ ಓನರ್ ನ ಮಗ ಹೇಳ್ತಾನೆ, ಸರ್, ನಿನ್ನೆ ಸರ ಮಾರಕ್ ಬಂದಿದ್ದ ಲೇಡಿ ಫೋನ್ ನ ರಿಂಗ್ ಟೋನ್ ತಮಟೆ ಬಡಿಯೋ ತರ ಇತ್ತು ಅಂತ. ಅಲ್ಲಿಂದ ವಿಜಯ್ ಬಾಲನ್ ಜೊತೆ 2-3 ಕಡೆ ಎಂಕ್ವೈರಿಗೆ ಹೋಗ್ತಾರೆ. ಹಾಗೇನೆ ಕಳ್ತನ ಆದಾಗ ರೆಕಾರ್ಡ್ ಆಗಿದ್ದ ಸಿಸಿಟಿವಿ ಫುಟೇಜ್ ನ ಮತ್ತೆ ಚೆಕ್ ಮಾಡಿ ಇವ್ರಿಗೆ ಶಾಕ್ ಆಗುತ್ತೆ. ಹಾಗೇನೆ ಸರ ಮಾರಾಟಕ್ಕೆ ಬಂದಿದ್ದ ಲೇಡಿ ಯಾರು ಅನ್ನೋದನ್ನ ಕಂಡು ಹಿಡಿದು ಆ ಶಾಪ್ ಓನರ್ಗೆ ತೋರಿಸಿದಾಗ ಇದೇ ಲೇಡಿನೇ ಬಂದಿದ್ದು ಅಂತ ಹೇಳ್ತಾರೆ. ಹಾಗೇನೆ ಆ ಲೇಡಿ ಅದೇ ದಿನ ಮೆಡಿಕಲ್ ಶಾಪ್ಗೂ ಹೋಗಿರ್ತಾರೆ. ಅವರು ಸ್ಟ್ರೋಕ್ ಆಗಿರೋ ಪೇಷಂಟ್ ಗೆ ಕೊಡೋ ಔಷಧಿಗಳನ್ನ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈಗಲೇ ಶಾಕಿಂಗ್ ಟ್ವಿಸ್ಟ್, ವಿಜಯ್ ಮತ್ತೆ ರೀಕಾಲ್ ಮಾಡ್ತಾರೆ. ಕಾನ್ಸ್ಟೇಬಲ್ ಆನಂದ್ ಅವ್ರ ತಾಯಿಗೆ ಸ್ಟ್ರೋಕ್ ಆಗಿದೆ. ಆ ದಿನ ಯೋಗಕ್ಷೇಮ ವಿಚಾರಿಸೋದಕ್ಕೆ ಬಂದಾಗ ಆನಂದ್ ಅವ್ರ ಹೆಂಡತಿ ಫೋನ್ಗೆ ಒಂದು ಕಾಲ್ ಬಂದಿರುತ್ತೆ. ರಿಂಗ್ ಟೋನ್ ಕೇಳೋಕೆ ತಮಟೆ ಶಬ್ದ ತರ ಇತ್ತು. ಗೋಲ್ಡ್ ಶಾಪ್ ಅವ್ರ ಮಗ ಹೇಳಿದ ಪ್ರಕಾರ ಸರ ಮಾರಕ್ ಬಂದಿದ್ದ ಲೇಡಿ ಫೋನ್ಗೆ ಒಂದು ಕಾಲ್ ಬಂದಿತ್ತು. ರಿಂಗ್ ಟೋನ್ ತಮಟೆ ಶಬ್ದ ತರ ಇತ್ತು ಅಂತ. ಡೌಟ್ ಬಂದು ಸ್ಟೇಷನ್ಗೆ ಬರ್ತಾರೆ. ಇದು ನಿನ್ ಹೆಂಡತಿ ತಾನೆ? ಆನಂದ್ ಹೇಳ್ತಾರೆ, ಹೌದು ಸರ್, ನನ್ ಹೆಂಡತಿ ಅಂಜನಾ ಇವಳು. ಈ ಸರ ನಿನ್ ಹೆಂಡತಿದೇನಾ? ಇಲ್ಲ ಸರ್. ಲೈ, ಮತ್ತ್ಯಾಕೆ ಆನಮಲ ಫೈನಾನ್ಸ್ ಅಲ್ಲಿ ಕಳ್ತನ ಆಗಿರೋ ಗೋಲ್ಡ್ ಚೈನ್ ನ ನಿನ್ ಹೆಂಡತಿ ಮಾರಕ್ ಹೋಗಿದ್ಲು? ಇದನ್ ಕೇಳಿ ಉಳಿದವ್ರಿಗೆಲ್ಲ ಶಾಕ್ ಆಗುತ್ತೆ. ಹಾಗಾದ್ರೆ ನಿನ್ ಹೆಂಡತಿ ಆ 4 ಜನ ತಮಿಳವ್ರ ಜೊತೆ ಸೇರಿ ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಮಾಡಿ 3 ಜನರನ್ನ ಕೊಲೆ ಮಾಡಿದ್ದಾಳೆ ಅಲ್ವಾ? ಸರ್, ಸುಮ್ನೆ ಏನೇನೋ ಮಾತಾಡಬೇಡಿ. ವಿಜಯ್ ಆನಂದ್ಗೆ ಸರಿಯಾಗಿ ಹೊಡಿತಾರೆ. ಒಂದಂತೂ ಸತ್ಯ, ನೀನೊಬ್ನೇ ಈ ಕೆಲಸ ಮಾಡಿಲ್ಲ, ಬೇರೆ ಯಾರು ನಿನ್ ಜೊತೆಲಿ ಇದ್ದಾರೆ ಹೇಳು. ಆನಂದ್ ಏನು ಉತ್ತರ ಕೊಡಲ್ಲ. ಆಗ ವಿಜಯ್ ಬಿಬೀಶ್ನ ಎಳ್ಕೊಂಡ್ ಬರ್ತಾರೆ. ಕೃಷ್ಣ ಅವರೇ, ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಆದಾಗ ಯಾರೆಲ್ಲ ಪೆಟ್ರೋಲಿಂಗ್ ಹೋಗಿದ್ರು? ಸರ್, ಬಿಬೀಶ್ ಮತ್ತೆ ಆನಂದ್. ಯಾವ ಏರಿಯಾಗೆ ಹೋಗಿದ್ರಿ? ಪೂಕೋಡ್ ಅಲ್ವಾ? ನನ್ನ ಮಕ್ಕಳ, ನೀವು ಪೂಕೋಡ್ಗೆ ಹೋಗೇ ಇಲ್ಲ. ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಆದ ದಿನ ನೀವಿಬ್ರು ಆ ಫೈನಾನ್ಸ್ ಕಂಪ್ನಿಯ ಹತ್ರನೇ ಇದ್ರಿ. ಸಿಸಿಟಿವಿ ಫುಟೇಜ್ ನ ಕರೆಕ್ಟ್ ಆಗಿ ಚೆಕ್ ಮಾಡಿದಾಗ್ಲೇ ಗೊತ್ತಾಯ್ತು. ಜೀಪ್ ನ ಬೇಕನ್ ಲೈಟ್ ನ ರಿಫ್ಲೆಕ್ಷನ್ ರೆಕಾರ್ಡ್ ಆಗಿದೆ. ವಿಷಯ ಏನಂದ್ರೆ ಬಿಬೀಶ್ ಹಾಗೇನೆ ಆನಂದ್ ಸೇರಿ ಆ 3 ಜನರನ್ನ ಕಳಿಸಿ ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಮಾಡಿಸಿದ್ದಾರೆ. ಇವ್ರ ಫೋನ್ ಟವರ್ ಲೊಕೇಶನ್ ಕೂಡ ಫೈನಾನ್ಸ್ ಕಂಪ್ನಿ ಸುತ್ತಮುತ್ತನೇ ಇತ್ತು. ಅಲ್ಲಿಂದ ಕಳ್ತನ ಮಾಡಿ ಚಿನ್ನಾಭರಣಗಳಲ್ಲಿದ್ದ ಒಂದು ಸರನ ಆನಂದ್ ಅವ್ರ ಹೆಂಡತಿ ಮಾರಕ್ಕೆ ಹೋಗಿರ್ತಾಳೆ. ನಾನ್ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ದೆ. ಮಕ್ಕಿಮಲೆನಲ್ಲಿ ನೀನು ಯಾರನ್ನೋ ನೋಡಿ ಡೌಟ್ ಇದೆ ಅಂತ ಸ್ಟೇಷನ್ಗೆ ಕಾಲ್ ಮಾಡಿದ್ದು. ಆಮೇಲೆ ಫೈನಾನ್ಸ್ ಕಂಪ್ನಿ ವಿರುದ್ಧ ಮನೋಜ್ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ ಆ 4 ಜನ ತಮಿಳವರು ಇಲ್ಲಿಗೆ ಬಂದಿದ್ರು ಅಂತ ನೀನ್ ಹೇಳ್ದಾಗ್ಲೇ ನನಗ್ ಡೌಟ್ ಬಂತು. ನಾನು ಮನೋಜ್ ಹಾಗೇನೆ ಮಕ್ಕಿಮಲೆ ರೆಸಾರ್ಟ್ ನ ಮ್ಯಾನೇಜರ್ ನ ಭೇಟಿಯಾಗಿ ಎಂಕ್ವೈರಿ ಮಾಡಿದ್ದೀನಿ. ಈಗ ಹೇಳು, ಯಾಕೆ ಹೀಗ್ ಮಾಡಿದ್ರಿ?
ಇವ್ರಿಬ್ರು ಬಾಯ್ ಬಿಡ್ತಾ ಇಲ್ಲ. ಸರಿ ಬಿಡಿ, ಸೀನಿಯರ್ಗೆ ವಿಷಯ ಹೇಳ್ತೀನಿ, ಅವ್ರು ನೋಡ್ಕೋತಾರೆ ಅಂತ ಕಾಲ್ ಮಾಡೋದಕ್ಕೆ ಹೋದಾಗ ಯಾರೋ ಆ ಫೋನ್ ನ ಕಿತ್ತು ಬಿಸಾಡ್ತಾರೆ. ಫೋನ್ ಬಿಸಾಡಿದ್ದು ಯಾರು ಗೊತ್ತಾ? ಅದು ಸತ್ಯ. ಅಂದ್ರೆ ಅವನು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ವಿಜಯ್ಗೆ ಶಾಕ್ ಆಗುತ್ತೆ. ಕೃಷ್ಣ ಫೋನ್ ಕೊಡಿ, ಈ 3 ಜನರಿಗೆ ಒಂದು ಗತಿ ಕಾಣಿಸ್ತೀನಿ. ಟ್ವಿಸ್ಟ್ ಏನಂದ್ರೆ ಶಾಕಿಂಗ್ಲಿ ಕೃಷ್ಣ ಕೂಡ ಇದ್ರಲ್ಲಿ ಕೈ ಜೋಡಿಸಿದ್ದಾರೆ. ವಿಜಯ್ಗೆ ನಂಬಕ್ಕಾಗ್ತಿಲ್ಲ, ಏನೋ ತಪ್ಪು ನಡೆದೋಯ್ತು, ನೀವೇ ನಮ್ಗೆ ಸಹಾಯ ಮಾಡ್ಬೇಕು. ನಿಮ್ಗೇನು ಸತ್ಯ ಗೊತ್ತಾಗ್ಬೇಕು ಅಲ್ವಾ? ಈ ಏರಿಯಾನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋದು ಅರುಳ್ ಅನ್ನೋದು ಮಣಿಕಂಠನ್, ಅನ್ಬು ಅಂಡ್ ಕುಮಾರ್ನ ಹೇಳಿಕೆಯಿಂದ ಗೊತ್ತಾಯ್ತು. ಅದಕ್ಕೆ ನಾವು ಅರುಳ್ನ ಅರೆಸ್ಟ್ ಮಾಡಿದ್ವಿ. ಎಂಕ್ವೈರಿ ಸಂದರ್ಭದಲ್ಲಿ ಅವನು ನಮ್ಗೆ ಟ್ರಿಗರ್ ಮಾಡಿದ್ರಿಂದ ಹೊಡೆದು ಏಟಿಗೆ ಅವನ್ ಸತ್ತೋದ. ಆಮೇಲೆ CCTV ಫುಟೇಜ್ ನ ಇರೇಸ್ ಮಾಡಿದ್ವಿ. ಅವರೆಲ್ಲ ತಮಿಳ್ನಾಡಲ್ಲಿ ಒಂದು ಬ್ಯಾಂಕಲ್ಲಿ ಕಳ್ತನ ಮಾಡಿ ಇಲ್ಲಿಗೆ ಬಂದಿದ್ರು ಅನ್ನೋದು ಗೊತ್ತಾಯ್ತು. ಅರುಳ್ ಸತ್ತ ವಿಷಯನ 3 ಜನಕ್ಕೆ ಹೇಳ್ದೆ ಒಂದು ರಾಬ್ರಿ ಪ್ಲಾನ್ ಮಾಡಿದ್ವಿ. ನಂತರ ಅರುಳ್ ಡೆತ್ ವಿಷಯನ 3 ಜನಕ್ಕೆ ಹೇಳಿ ಆ ಬಾಡಿನ ಕಾಡಲ್ಲಿ ಹೂತಾಕೋದಕ್ಕೆ ಹೇಳಿದ್ವಿ. ಅವರೆಲ್ಲ ಹಂಗೆ ಮಾಡಿದ್ರು. ಜನರೆಲ್ಲ ಡೆಡ್ ಬಾಡಿ ವಿಷಯದಲ್ಲಿ ಬ್ಯುಸಿಯಾಗಿರುವಾಗ ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಮಾಡ್ಬೇಕು ಅಂತ 3 ಜನಕ್ಕೆ ಹೇಳಿದ್ವಿ. ಅವರೆಲ್ಲ ಹಂಗೇನೆ ಮಾಡಿದ್ರು. ಕಳ್ತನ ಮಾಡಿದ ಸೇಫ್ ನ ನಮ್ ಪೊಲೀಸ್ ಗಾಡಿನಲ್ಲೇ ಸಾಕ್ಸಿದ್ವಿ. ಆ 3 ಜನಕ್ಕೆ ಸ್ವಲ್ಪ ಹಣ ಕೊಟ್ಟು ಊರ್ ಬಿಡೋದಕ್ಕೆ ಹೇಳಿದಾಗ ಆ 3 ಜನ ಒಪ್ಪಿಲ್ಲ. ನಮ್ಗೆ 50% ಶೇರ್ ಬೇಕು, ಇಲ್ಲ ಅಂದ್ರೆ ಈ ವಿಷಯನ ಎಲ್ರಿಗೂ ಹೇಳ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರು. ಬೇರೆ ದಾರಿ ಇಲ್ದೆ ಆ 3 ಜನಕ್ಕೆ ಸರಿಯಾಗಿ ಹೊಡೆದು ಸಾಯಿಸ್ಬಿಟ್ವಿ. 3 ಜನರು ಬಾಡಿ ಸಿಗ್ಬೇಕು, ಒಬ್ಬ ಮಿಸ್ಸಿಂಗ್ ಆಗ್ಬೇಕು. ಅದೇ ತರನೇ ಪ್ಲಾನ್ ಮಾಡಿದ್ವಿ. ಅರುಳ್, ಅನ್ಬು, ಮಣಿಕಂಠನ್ ಅಂಡ್ ಕುಮಾರ್ ಈ 4 ಜನ ಸೇರಿ ಫೈನಾನ್ಸ್ ಕಂಪ್ನಿನಲ್ಲಿ ಕಳ್ತನ ಮಾಡೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಅರುಳ್ ಬ್ಯಾಕ್ಔಟ್ ಆದ. ಪ್ಲಾನ್ ಬಗ್ಗೆ ಹೊರಗಡೆ ಗೊತ್ತಾಗದೆ ಇರ್ಲಿ ಅಂತ ಬಾಕಿ 3 ಜನ ಸೇರಿ ಅರುಳ್ನ ಕೊಲೆ ಮಾಡಿದ್ರು. ಕಳ್ತನ ಮಾಡಿದ್ಮೇಲೆ ಚಿನ್ನಾಭರಣ ಹಾಗೇನೆ ದುಡ್ಡಿಗೆ ಆಸೆ ಪಟ್ಟು ಬಾಕಿ ಇಬ್ಬರನ್ನ ಕೊಂದು ಕುಮಾರ್ ಎಸ್ಕೇಪ್ ಆದ ಅನ್ನೋ ತರ ಫ್ರೇಮ್ ಮಾಡೋಕೆ ಕುಮಾರ್ ಬಾಡಿನ ಮಾತ್ರ ಹೈಡ್ ಮಾಡಿ ಉಳಿದಿರೋ 3 ಬಾಡಿ ಸಿಗೋ ತರ ಬೇರೆ ಬೇರೆ ಕಡೆ ಹಾಕಿದ್ವಿ. ಆಮೇಲೆ ಮಕ್ಕಿ ಮಲೆನಲ್ಲಿ ಯಾರೋ ಡೆಡ್ ಬಾಡಿನ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಬಿಬಿಶ್ ಕೈಯಿಂದ ಸ್ಟೇಷನ್ಗೆ ಕಾಲ್ ಮಾಡಿಸಿದ್ವಿ. ಅದನ್ನ ವಿದ್ಯಾ ನಿಮ್ಗೆ ಕಾಲ್ ಮಾಡಿ ಹೇಳಿದ್ಲು. ಆಮೇಲೆ ನೀವು ಸ್ಪಾಟಿಗೆ ಬಂದಾಗ ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಆನಂದ್. ನಂತರ 4 ಜನರ ಮನೆಯಲ್ಲಿ ಪರಿಶೀಲನೆ ಮಾಡಿದಾಗ ನಮ್ಗೆ ಒಂದು ಚೀಟಿ ಸಿಕ್ಕಿತ್ತು. ಅದು ಆನಮಲ ಫೈನಾನ್ಸ್ ಗೆ ಸಂಬಂಧಪಟ್ಟ ಚೀಟಿ. ಅದನ್ನ ಅಲ್ಲಿಟ್ಟಿದ್ದೆ ಸತ್ಯ. ಸೊ ಇವರೆಲ್ಲ ಸೇರಿ ಆಲ್ರೆಡಿ ಆ 3 ಜನರ ಕೈಯಲ್ಲಿ ಕಳ್ತನ ಮಾಡಿಸಿ ಅವ್ರನ್ನೆಲ್ಲ ಸಾಯಿಸಿದ್ಮೇಲೆ ಮಣಿಕಂಠನ್ ಬಾಡಿಲಿ ಚೈನ್ ಇಟ್ಟು ಇವರೇ ಕಳ್ತನ ಮಾಡಿರೋದು. ದುಡ್ಡಿನಾಸೆಗೆ ಕುಮಾರ್ ಇವರಿಬ್ಬರನ್ನ ಸಾಯಿಸಿ ಎಸ್ಕೇಪ್ ಆಗಿದ್ದಾನೆ. ಮಣಿಕಂಠನ್ ಬಾಡಿನ ಕಾಡಲ್ಲಿ ಹೂತಾಕೋದಕ್ಕೆ ಹೋದಾಗ ಯಾರೋ ಮಾಹಿತಿ ಕೊಟ್ಟು ಪೊಲೀಸ್ನವರು ಸ್ಪಾಟಿಗೆ ಬಂದಾಗ ಹೈಡ್ ಆಗಿದ್ದ ಕುಮಾರ್ ವಿಜಯ್ ಮೇಲೆ ದಾಳಿ ಮಾಡಿದ್ದಾನೆ ಅನ್ನೋ ತರ ಫ್ರೇಮ್ ಮಾಡಿದ್ದಾರೆ. ಕುಮಾರ್ನ ಬಾಡಿ ಎಲ್ಲಿದೆ ಅಂತ ಕೇಳಿದಾಗ ಹೇಳಕ್ಕೆ ಇವ್ರು ರೆಡಿ ಇಲ್ಲ. ನಾನ್ ನಿಮ್ನ ಬಿಡಲ್ಲ, ಸೀನಿಯರ್ಗೆ ಹೇಳ್ತೀನಿ ಅಂತ ಕ್ಯಾಬಿನ್ಗೆ ಹೋಗುವಾಗ ಯಾರು ವಿಜಯ್ಗೆ ಕಿಕ್ ಮಾಡ್ತಾರೆ. ಅದ್ ಯಾರಂದ್ರೆ ವಿದ್ಯಾ. ಶಾಕಿಂಗ್ಲಿ ಇವಳು ಕೂಡ ಅವ್ರಗಳ ಜೊತೆ ಕೈ ಜೋಡಿಸಿರ್ತಾಳೆ. ಎಲ್ಲ ಸೇರ್ಕೊಂಡು ವಿಜಯ್ಗೆ ಸರಿಯಾಗಿ ಹೊಡಿತಾರೆ. ಕೊನೆಗೆ ವಿಜಯ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿ ಅವ್ರಿಗೆಲ್ಲ ಓಡ್ಸಾಡ್ಕೊಂಡು ಹೊಡಿತಾರೆ. ವಿಷಯ ಗೊತ್ತಾಗಿ ಸೀನಿಯರ್ ಸ್ಟೇಷನ್ಗೆ ಬರ್ತಾರೆ. ಅವರಿಂದ ನಂಬಕ್ ಆಗ್ತಿಲ್ಲ. ಇದ್ರಲ್ಲಿ ಇನ್ವಾಲ್ವ್ ಆಗದೆ ಇರೋದು ರಮ್ಯಾ ಹಾಗೇನೆ ಬಾಲನ್ ಮಾತ್ರ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.